ಸುಮ್ಮನೆ ಬರುವುದೇ ಮುಕ್ತಿ, ಸುಮ್ಮನೆ ಬರುವುದೇ ಮುಕ್ತಿ. ನಮ್ಮ ಅಚ್ಯುತಾನಂತನ ನೆನೆಯದೆ ಭಕ್ತಿ, ಸುಮ್ಮನೆ ಬರುವುದೇ ಮುಕ್ತಿ. ಮನದಲ್ಲಿ ದೃಢವಿರಬೇಕು, ಪಾಪಿ ಜನರ ಸಂಸರ್ಗವ ನೀಗಲಿಬೇಕು. ಅನುಮಾನವನ್ನು ಬಿಡಬೇಕು, ತನ್ನ ತನುಮನದನವನ್ನೊಪ್ಪಿಸಿಕೊಡಬೇಕು. ಸುಮ್ಮನೆ ಬರುವುದೇ ಮುಕ್ತಿ. ಕಾಮಕ್ರೋಧವ ಬಿಡಬೇಕು, ಪರಕಾಮಿನಿಯರ ಹಂಬಲ ಬಿಡಬೇಕು. ಹೇಮ ದಾಸೆಯನ್ನು ಸುಡಬೇಕು, ಹರಿನಾಮ ಸಂಕೀರ್ತನೆಯನ್ನು ಮಾಡಬೇಕು. ಸುಮ್ಮನೆ ಬರುವುದೇ ಮುಕ್ತಿ. ಸಂದಣಿಗಳ ಬಿಡಬೇಕು, ದೇಹ ಬಂಧು ಬಾಂಧವರ ಸ್ನೇಹವ ಬಿಡಬೇಕು. ಸಂದಣಿಗಳ ಬಿಡಬೇಕು, ದೇಹ ಬಂಧು ಬಾಂಧವರ ಸ್ನೇಹ ಬಿಡಬೇಕು. ನಿಂದಿಸಿದರೆ ಹಿಗ್ಗಬೇಕು, ಕೋಪ ಬಂದಾಗ ಸೈರಣೆ ಬಿಡದಿರಬೇಕು. ಸುಮ್ಮನೆ ಬರುವುದೇ ಮುಕ್ತಿ. ಹರಿಯೇ ಗುರುವೆನ್ನಬೇಕು, ಶ್ರೀಹರಿಯೇ ಪರದೈವವೆಂತೆನ್ನಬೇಕು. ಪರವಸ್ತು ಒಲ್ಲೆನ್ನಬೇಕು, ದೇಹ ಸ್ಥಿರವಲ್ಲವೆಂತೆಂದು ತಿಳಿಯಲು ಬೇಕು. ಸುಮ್ಮನೆ ಬರುವುದೇ ಮುಕ್ತಿ. ವ್ಯಾಪಾರವನ್ನು ಬಿಡಬೇಕು, ನಮ್ಮ ಶ್ರೀಪತಿ ಪುರಂದರ ವಿಠಲೆನ್ನಬೇಕು. ಪಾಪರಹಿತನಾಗಬೇಕು, ಜ್ಞಾನ ದೀಪದ ಬೆಳಕಲ್ಲಿ ಓಡಾಡಬೇಕು. ಸುಮ್ಮನೆ ಬರುವುದೇ ಮುಕ್ತಿ, ಸುಮ್ಮನೆ ಬರುವುದೇ ಮುಕ್ತಿ. ನಮ್ಮ ಅಚ್ಯುತಾನಂತನ ನೆನೆಯದೆ ಭಕ್ತಿ, ಸುಮ್ಮನೆ ಬರುವುದೇ ಮುಕ್ತಿ. ಸುಮ್ಮನೆ ಬರುವುದೇ ಮುಕ್ತಿ. ಈ ಕೀರ್ತನೆಯಲ್ಲಿ ಪುರಂದರದಾಸರು ಮುಕ್ತಿ ಬೇಕು ಅಂದರೆ ಏನೇನು ಮಾಡಬೇಕು ಅಂತ ಹೇಳ್ತಾರೆ. ಇದೇ ಅರ್ಥ ಬರೋ ಹಾಗೆ ಭಕ್ತಿ ಬೇಕು, ವಿರಕ್ತಿ ಬೇಕು, ಮುಂದೆ ಮುಕ್ತಿಯ ಬಯಸುವಗೆ ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವಶಕ್ತಿ ಬೇಕು, ಮುಂದೆ ಮುಕ್ತಿಯ ಬಯಸುವಗೆ ಅಂತ ಹಾಡಿದ್ದಾರೆ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಸುಮ್ಮನೆ ಬರೋದಿಲ್ಲ ಮುಕ್ತಿ. ಅದಕ್ಕೆ ತುಂಬ ಕಷ್ಟಪಡಬೇಕು. ಏನೇನು ಬಿಡಬೇಕೋ ಅದನ್ನು ಬಿಡಬೇಕು, ಏನೇನು ಗಳಿಸ್ಕೋಬೇಕೋ ಅದನ್ನೆಲ್ಲ ಗಳಿಸ್ಕೋಬೇಕು. ಇಲ್ಲಿ ಬೇಕು ಬೇಕು ಅಂತ ಹೇಳ್ತಿರೋದ್ರಿಂದ ನಾವು ಯಾವ ರೀತಿ ಸಾಧನೆಯನ್ನು ಮಾಡಬೇಕು ಅನ್ನೋದನ್ನು ಸೂಚಿಸ್ತಾ ಇರುವಂತಹ ಕೃತಿ ಇದು. ಇಲ್ಲಿ ನಮ್ಮ ಅಚ್ಯುತಾನಂತನ ನೆನೆಯದೆ ಭಕ್ತಿ. ಮೊದಲು ಬೇಕಾಗಿರೋದೇನು? ಭಕ್ತಿ. ಭಕ್ತಿನಲ್ಲಿ ಸ್ಮರಣೆ, ಅಚ್ಯುತಾನಂತ ಗೋವಿಂದ ಅಂತ ನಿತ್ಯ ನಾಮಸ್ಮರಣೆ ಮಾಡ್ತಾ ಇರಬೇಕು. ನಮಗೆ ಗೊತ್ತಿರೋ ಹಾಗೆಯೇ ಭಕ್ತಿಯ 9 ಮಜಲಿದೆ. ಸ್ಮರಣಂ, ಕೀರ್ತನಂ, ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ. ಅದರಲ್ಲಿ ಇಲ್ಲಿ ಸ್ಮರಣೆ ಭಕ್ತಿ ಹೇಳ್ತಾ ಇದ್ದಾರೆ. ಅಂದರೆ ಅಚ್ಯುತಾನಂತನ್ನ ನೆನೀತಾನೇ ಇರಬೇಕು. ಯಾವಾಗಲೂ ಮನಸ್ಸಿನಲ್ಲಿ ಭಗವಂತನ ಚಿಂತನೆ, ಭಗವಂತನ ನಾಮಸ್ಮರಣೆ ನಮ್ಮ ನಾಲ್ಗೆಯಲ್ಲಿ ನಡೀತಾ ಇರಬೇಕು. ಮನದಲ್ಲಿ ದೃಢವಿರಬೇಕು. ನಮ್ಮ ಮನಸ್ಸಿನಲ್ಲಿ ಆ ಭಕ್ತಿ ಅನ್ನೋದು ಭಗವಂತ ಇದ್ದಾನೆ, ಅವನನ್ನು ಕಾಪಾಡ್ತಾನೆ ಅನ್ನೋದು ಗಟ್ಟಿಯಾಗಿರ್ಬೇಕು, ದೃಢವಾಗಿರಬೇಕು. ಎಷ್ಟು ಅಂತಂದರೆ ಪ್ರಹ್ಲಾದನಷ್ಟು. ಇಷ್ಟು ಸಣ್ಣ ಪಾಪು ಅವನು, ಆದರೆ ಕೂಡ ಅವರಪ್ಪ ಏನೇ ಮಾಡಲಿ, ಬೆಟ್ಟದಿಂದ ಬಿಸಾಕಿದ್ರೂ ಕೂಡ ಭಗವಂತ ಇದ್ದಾನೆ, ಅವನು ಕಾಪಾಡ್ತಾನೆ, ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಇದ್ನಲ್ಲ. ಆ ಥರ ನಾವು ದೃಢವಾಗಿರಬೇಕು. ಪಾಪಿ ಜನರ ಸಂಸರ್ಗವ ನೀಗಲಿಬೇಕು. ಪಾಪಿಷ್ಟ್ರ ಜೊತೆ ನಾವು ಸಂಘ ಮಾಡಬಾರ್ದು. ಸಂಘವಾಗಲಿ ಅಂತ ಕೇಳ್ಕೊತಾರೆ. ಯಾರ ಸಂಘ ಅಂದರೆ ಸಜ್ಜನರ ಸಂಘ
ವಾಗಲಿ ಅಂತ ಕೇಳ್ಕೊತಾರೆ ಭಗವಂತನ. ದುರ್ಜನರ ಸಂಘ ಖಂಡಿತ ಬೇಡಪ್ಪ. ಯಾಕೆ ಅಂತಂದರೆ ಸಜ್ಜನರು ಏನು ಮಾಡ್ತಾರೆ, ನಮ್ಮನ್ನ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ದ್ರುರ್ಜನರು ನಮ್ಮನ್ನು ಕೂಡ ಅವರು ಬಾವಿಗೆ ಬೀಳೋದ್ರ ಜೊತೆ ನಮ್ಮನ್ನು ಎಳ್ಕೊಂಡು ಬಿದ್ದುಬಿಡ್ತಾರೆ. ಹೇಗೆ ಕರ್ಣನ ದುರ್ಯೋಧನ ಬೀಳಿಸ್ಬಿಟ್ಟ, ಭೀಷ್ಮ ದ್ರೋಣರನ್ನೇ ಬಿಡಲಿಲ್ಲ, ಅವರು ಕೂಡ ದುರ್ಯೋಧನನ ಪಕ್ಷಕ್ಕೆ ಸೇರಿದ್ರಿಂದ ಎಲ್ಲ ಹಾಳಾದರು. ಹಾಗೆ ಅದರಿಂದ ಜನರ ಸಂಸರ್ಗವ, ಪಾಪಿ ಜನರ ಸಂಸರ್ಗವ ನೀ ಕಲಿಬೇಕು. ಪಾಪಿಷ್ಟ್ರ ಜೊತೆ ನಾವು ಸಂಘ ಮಾಡಬಾರ್ದು. ಅನುಮಾನವಿಡಬಿಡು, ಒಂದು ಚೂರು ಅನುಮಾನ ಇರಬಾರ್ದು. ಸಂಪೂರ್ಣ ನಂಬಿಕೆ ಯಾರಲ್ಲಿರುತ್ತೆ, ಆ ಶ್ರದ್ಧೆ ಯಾರಲ್ಲಿರುತ್ತೆ, ಅವ್ರಿಗೆ ಮಾತ್ರ ಭಗವಂತ ಒಲಿತಾನೆ. ಮತ್ತು ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಏನೇನು? ತನು, ಮನ, ಧನ. ಈ ದೇಹ, ಮನಸ್ಸು ಮತ್ತು ಈ ಧನ ಎಲ್ಲ ಯಾರು ಕೊಟ್ಟಿರೋದಪ್ಪ? ಭಗವಂತ ತಾನೇ ಕೊಟ್ಟಿರೋದು. ಇದು ಅವಂದೇ. ನಮಗೊಂದು ಸ್ವಲ್ಪ ದಿನ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದಾನೆ. ನಾವೇ ಅಶಾಶ್ವತ. ಯಾವಾಗ ಈ ದೇಹ ಬಿಟ್ಟೋಗ್ತೀವೋ ಗೊತ್ತಿಲ್ಲ. ನಾವು ಗಳಿಸಿರೋದೆಲ್ಲ ಸಂಪತ್ತು ಆ ಭಗವಂತಂದೇ. ಆದ್ದರಿಂದ ಈ ಸಂಪತ್ತು, ಈ ದೇಹ, ಈ ಮನಸ್ಸು, ಮುಖ್ಯವಾಗಿ ನಮ್ಮ ಮನಸ್ಸನ್ನು ಭಗವಂತನ ಪಾದಾರ ಬಿಂದಗಳಿಗೆ ಅರ್ಪಣೆ ಮಾಡಿಬಿಡಬೇಕು. ಆ ಥರ ನಾವು ಮಾಡಿದಾಗ ನಾವು ಮುಕ್ತಿ ಮಾರ್ಗದಲ್ಲಿ, ಮುಕ್ತಿಯ ರೋಡಿಗೆ ಬರ್ತಾಯಿದ್ದೀವಿ ಅಂತ ಹೇಳ್ತಿದ್ದಾರೆ ದಾಸರು. ಮತ್ತೆ ನಮಗೆ ಹೇಳ್ತಿದ್ದಾರೆ, ಕಾಮಕ್ರೋಧವ ಬಿಡಬೇಕು, ಪರಕಾಮಿನಿಯರ ಹಂಬಲ ಬಿಡಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಆರಿಕೇನಂತಾರೆ? ಹರಿಷಡ್ ವರ್ಗಗಳು ಅಂತ ಹೇಳ್ತಾರೆ. ಇದೆಲ್ಲ ಒಂದೊಂದೇ ಸಾಕು ನಮ್ಮನ್ನು ಹಾಳು ಮಾಡೋಕ್ಕೆ. ಅದರಿಂದ ಇನ್ನೆಲ್ಲ ಬಿಡಬೇಕು. ಬಿಟ್ಟು ಕಾಮಿನಿಯರ ಹಂಬಲ, ಪರಸ್ತ್ರೀಯರ ಸ್ತ್ರೀ ಸಂಘ ಮಾಡಬೇಕು ಅನ್ನುವಂತಹ ಆಸೆಯನ್ನು ಬಿಡಬೇಕು. ಹೇಮದಾಸೆಯ ಸುಡಬೇಕು. ದುಡ್ಡು 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 ದುಡ್ಡು, ಬಂಗಾರ, ಚಿನ್ನ, ಒಡವೆ, ಬಸ್ತಾ ಇದ್ರದ್ದೆಲ್ಲ ಆಸೆನ ಸುಟ್ಟು ಹಾಕ್ಬಿಡ್ಬೇಕು. ಹರಿನಾಮ ಸಂಕೀರ್ತನೆಯ ಮಾಡಲು ಬೇಕು. ಇಲ್ಲೇ ನಾಮ ಸಂಕೀರ್ತನೆ ಮಾಡಿದ್ರೆ ಒಂದು ಕೀರ್ತನ ಭಕ್ತಿ ಆಗುತ್ತೆ, ಇನ್ನೊಂದು ನಾಮಸ್ಮರಣೆ ಮಾಡೋದ್ರಿಂದ ಸ್ಮರಣ ಭಕ್ತಿ ಆಗುತ್ತೆ. ಆ ಭಕ್ತಿಯ ಎರಡು ಮಜಲು ಬಂದೋಗ್ಬಿಡುತ್ತೆ. ಅದರಿಂದ ನಿರಂತರವಾಗಿ ನಾಮ ಸಂಕೀರ್ತನೆಯನ್ನು ಮಾಡ್ತಾ ನಮ್ಮನ್ನು ಎಳ್ಕೊಳತ್ತಲ್ಲ ಆಸೆಗಳು. ಯಾವ್ಯಾವ ಆಸೆ ಅಂತಂದರೆ ದುಡ್ಡು, ಚಿನ್ನ ಮತ್ತು ಮದುವೆ ಮಾಡ್ಕೋಬೇಕು, ಸಂಸಾರ ಮಾಡಬೇಕು ಅನ್ನೋ ಆಸೆಗಳೆಲ್ಲ ಸುಟ್ಟು ಹಾಕ್ಬಿಡಬೇಕು. ಸಂದಣಿಗಳ ಬಿಡಬೇಕು. ತುಂಬ ಜನರ ಜೊತೆ ನಾವು ಸೇರಿಕೊಂಡಾಗ ಏನಾಗುತ್ತೆ ಅಂತಂದರೆ, ಭಗವಂತನ ನಾವು ಸೇರಬೇಕಂದ್ರೆ ಏಕಾಂತದಲ್ಲಿ ಸಾಧನೆ ಮಾಡಬೇಕಾಗತ್ತೆ. ಜನಸಂದಣಿ ಆಯಿತು ಅಂದರೆ ಬರೀ ಕಾಡು ಹರಟೆ, ಇವ್ರ ವಿಚಾರಗಳು ಇದೇ ಇರುತ್ತಷ್ಟೇ ಹೊರತು ನಾವು ಒಳಗಡೆ ನಮ್ಮ ಅಂತರಂಗದೊಳಗೆ ಭಗವಂತನ ತಂದ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಏನು ಹೇಳ್ತಾರೆ ದಾಸರು? ಸಂದಣಿಗಳನ್ನು ಬಿಡಬೇಕು. ದೇಹ, ಬಂಧು ಬಾಂಧವರು, ಇವ್ರ ಮೇಲಿರುವಂಥ ಸ್ನೇಹ, ದೇಹದ ಮೇಲಿರುವಂತಹ ಸ್ನೇಹ. ನಮಗೆಲ್ಲರಿಗೂ ಕೂಡ ಈ ದೇಹದ ಮೇಲೆ ತುಂಬ ಪ್ರೀತಿ. ಒಂದು ನಿಮಿಷ ಯೋಚನೆ ಮಾಡಿರಿ, ಪ್ರಾಣ ಹೋದ್ಮೇಲೆ ದೇಹಕ್ಕೆ ಏನಾಗತ್ತೆ? ಇಲ್ಲ ಸುಟ್ಟಾಕ್ತಾರೆ, ಇಲ್ಲ ಮಣ್ಣೊಳಗೆ ಹಾಕ್ಬಿಡ್ತಾರೆ. ಆದರೆ ನಾವಿರೋ ತನಕ ಈ ದೇಹಕ್ಕೆ ಒಂದು ಪುಟಾಣಿ ಗುಳ್ಳೆ ಬಂದುಬಿಡ್ಲಿ ಮುಖದ ಮೇಲೆ, ಹಬ್ಬ ಆ ಗುಳ್ಳೆ ತೆಕ್ಕೊಳ್ಳೋಕ್ಕೆ ನಾವು ಮಾಡೋವಂಥ ಸಾಹಸ ಅಷ್ಟಿಷ್ಟಲ್ಲ, ಅಷ್ಟು ಪ್ರೀತಿಸ್ತೀವಿ ಈ ದೇಹನ. ಆ ದೇಹದ ಮೇಲಿನ ಅಭಿಮಾನ, ಸ್ನೇಹ, ಅದನ್ನು ಬಿಡಬೇಕು ಅಂತ ಇಲ್ಲಿ ದಾಸರು ಹೇಳ್ತಿದ್ದಾರೆ. ಬಂಧು ಬಾಂಧವರ ಮೇಲಿನ ಸ್ನೇಹ, ಒಂದು ದೇಹದ ಮೇಲಾದರೆ ಒಂದು ನಾನು, ಇನ್ನೊಂದು ನನ್ನವರು, ನನ್ನ ತಮ್ಮ, ನನ್ನಣ್ಣ, ನನ್ನಕ್ಕ, ನನ್ನಮ್ಮ, ನಮ್ಮಪ್ಪ. ಎಷ್ಟು ಜನ್ಮಗಳಾಗೋಗಿದೆಯೋ, ಎಷ್ಟು ಜನ ಅಪ್ಪಂದರು, ಎಷ್ಟು ಜನ ಅಕ್ಕ ತಂಗಿರೋ, ಎಷ್ಟು ಜನ ಸ್ನೇಹಿತರು ಅಂತ ಯಾವತ್ತಾರು ಅನ್ಕೋತೀವ? ಇಲ್ಲ, ಇವ್ರ ಮೇಲೆ ನಮಗೆ ತುಂಬ ಸೆಳೆತಾ ಇರುತ್ತೆ. ಈ ಬಂಧನಗಳನ್ನೆಲ್ಲ ಬಿಡಬೇಕು. ಆವಾಗೇನಾಗತ್ತೆ, ನಮಗೆ ಯಾವಾಗ ನಾವು ಈ ಲೋಕದ ಬಂಧನಗಳನ್ನು ಬಿಡ್ತೀವಿ, ಆವಾಗ ಆ ಲೋಕದ ಭಗವಂತನ ಜೊತೆ ಬಂಧ ಬೆಳೆಸೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅಸಂಗ ಶಸ್ತ್ರೇನ ದೃಢೇನ ಚಿತ್ವ ಅಂತ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ಅಸಂಗ ಅನ್ನುವಂಥ ಶಸ್ತ್ರದಿಂದ ಕಟ್ ಮಾಡ್ಕೋಬೇಕು ನಾವು. ಕಟ್ ಮಾಡ್ಕೊಂಡಾಗ ಏನಾಗುತ್ತೆ, ಈ ಸಂಸಾರ ಬಂಧನದಿಂದ ಬಿಟ್ಕೊಂಡು ಭಗವಂತನ ಕಡೆ ಹೋಗೋಕ್ಕೆ ಮನಸ್ಸು ಬರುತ್ತೆ. ನಿಂದಿಸಿದರೆ ಹಿಗ್ಗಬೇಕು. ತುಂಬ ಕೋಪ ಬರೋದು ಯಾವಾಗ? ಯಾರು ನಮ್ಮನ್ನು ನಿಂದನೆ ಮಾಡುವಾಗ.
ನಮ್ಮನ್ನು ಹೊಗಳಿದ್ರೆ ತುಂಬ ಖುಷಿಯಾಗೋಗ್ಬಿಡುತ್ತೆ. ಅವರು ನಮಗೆ ಬಹಳ ಪ್ರೀತಿ ಪಾತ್ರರಾಗೋಗ್ಬಿಡ್ತಾರೆ. ಯಾರು ನಿಂದಿಸ್ತಾರಲ್ಲ ಅವ್ರ ಮೇಲೆ ತುಂಬ ಸಿಟ್ಟು ಬರುತ್ತೆ. ಆದರೆ ನಿಂದಕರಿರಬೇಕು ಅಂತ ಹೇಳ್ತಾರೆ ದಾಸರು. ಹಂದಿ ಕೇರಿನ ಹೆಂಗೆ ಕ್ಲೀನ್ ಮಾಡುತ್ತೆ ಹಾಗೆ ನಿಂದಕರು ಏನು ಮಾಡ್ತಾರೆ, ನಮ್ಮ ಪಾಪ ರಾಶಿಯೆಲ್ಲ ತೊಗೊಂಡೋಗ್ತಾರೆ. ನಮ್ಮನ್ನು ಹೊಗಳವ್ರು ಏನು ಮಾಡ್ತಾರೆ, ನಮ್ಮ ಪುಣ್ಯ ರಾಶಿಯನ್ನೆಲ್ಲ ತೊಗೊಂಡು ಹೋಗ್ತಾರೆ. ಅದರಿಂದ ನಮ್ಮನ್ನು ಯಾರು ನಿಂದಿಸಿದರೆ ತುಂಬ ಖುಷಿ ಪಡಬೇಕು, ಪಾಪ ಹೋಯಿತು ಅಂತ. ಕೋಪ ಬಂದಾಗ ಸೈರಣೆ ಬಿಡದಿರಬೇಕು. ಇದು ತುಂಬ ಕಷ್ಟ. ನಾವೇನಾದ್ರು ಎಡವಟ್ಟು ಮಾಡ್ಕೊಳ್ಳೋದೆ ಕೋಪ ಬಂದಾಗ. ಯಾಕೆ ಅಂತಂದರೆ ಕೋಪ ಬಂದಾಗ ಬುದ್ಧಿನಾಶ ಆಗೋಗ್ಬಿಡುತ್ತೆ. ಬುದ್ಧಿನಾಶ ಪ್ರಣಶ್ಯತಿ ಅಂತ ಇದು ಭಗವದ್ಗೀತೆಯಲ್ಲೇ ಬರುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, ಕೋಪ ಬಂದಾಗ ತುಂಬ ತಾಳ್ಮೆ ಇಟ್ಕೋಬೇಕು. ಮೊದಲು ಕೋಪನೇ ಬರೋಕ್ಕೆ ಬಿಡಬಾರ್ದು. ಬಂದರೆ ಅಕಸ್ಮಾತು ನಾವು ಸಮಾಧಾನದಿಂದ ಗಟ್ಟಿಯಾಗಿ ನಮ್ಮ ಕೋಪ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಕಲ್ತ್ಕೋಬೇಕು. ಸೆಲ್ಫ್ ಕಂಟ್ರೋಲ್ ಕಲ್ತ್ಕೋಬೇಕು. ಆವಾಗ ಮಾತ್ರ ಮುಕ್ತಿ ಕಡೆ ಹೋಗೋಕ್ಕೆ ಸಾಧ್ಯ. ದೂರ್ವಾಸ ಮುನಿಗಳಿಗೆ ತುಂಬ ಕೋಪ ಬರ್ತಾಯಿತ್ತು. ಅದರಿಂದ ಏನಾಗ್ತಿತ್ತು, ಪ್ರತಿ ಸಲ ಅವ್ರಿಗೆ ಕೋಪ ಬಂದು ಅವ್ರು ಶಾಪ ಕೊಟ್ಟಾಗ ಅವ್ರ ಫಲ ಎಲ್ಲ ಹೊಟ್ಟೋಗ್ಬಿಡ್ತಾಯಿತ್ತು. ಮತ್ತೆ ಪುನಃ ಫಸ್ಟಿಂದ ತಪಸ್ಸು ಮಾಡಿಕೊಂಡು ಮತ್ತೆ ಅದನ್ನು ಸಂಪಾದಿಸ್ಬೇಕಾಗ್ತಾಯಿತ್ತು. ನಮಗೂ ಹಾಗೆ ನಾವು ಏನೋ ಒಂದು ಚೂರು ಪುಣ್ಯ ಮಾಡಿ ಏನು ಫಲ ಕಲಿಸಿರ್ತೀವಿ, ಇದೆಲ್ಲ ನಾವು ಕೋಪ ಮಾಡ್ಕೊಂಡು ಏನು ತಪ್ಪು ನಿರ್ಧಾರ ತಗೋತೀವಿ, ಅದರಿಂದ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ದಾಸರೇನು ಹೇಳ್ತಿದ್ದಾರೆ, ಕೋಪ ಬಂದರೆ ಸೈರಣೆ ಬಿಡದಿರಬೇಕು. ಅದಾದಮೇಲೆ ಹರಿಯೇ ಗುರುವೆನ್ನಬೇಕು. ನಾವು ಜಗದ್ಗುರು ಪರಮಾತ್ಮ ನಾರಾಯಣ ಹೇಗೆ ಕೃಷ್ಣಾವತಾರದಲ್ಲಿ ಬಂದು ಏನು ಕೊಟ್ಟ, ನಮಗೆ ಭಗವದ್ಗೀತೆ ಕೊಟ್ಟಿದ್ದಾನೆ. ಅದೊಂದನ್ನು ಗಟ್ಟಿಯಾಗಿ ನಮ್ಮ ಜೀವನದಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಹೇಗೆ ನಡ್ಕೋಬೇಕು, ನಾವು ಹೇಗೆ ಜೀವನದಲ್ಲಿರಬೇಕು, ಕಷ್ಟಗಳು ಬಂದಾಗ ಹೆಂಗೆ ಎದುರಿಸ್ಬೇಕು, ಎಲ್ಲದಕ್ಕೂ ಕೂಡ ಅವನು ಮಾರ್ಗವನ್ನು ಸೂಚಿಸಿದ್ದಾನೆ ಅಂತ. ಹರಿಯೇ ನಮ್ಮ ಗುರು ಅಂತ ನಾವು ನೆನೆಸ್ಬೇಕು. ಶ್ರೀ ಹರಿಯೇ ಪರದೈವವೆಂತೆನ್ನಬೇಕು. ಇಲ್ಲಿ ಇವರು ಹರಿದಾಸರಾದ್ರಿಂದ ಏನು ಹೇಳ್ತಿದ್ದಾರೆ, ಹರಿ ಸರ್ವೋತ್ತಮ, ಆದ್ದರಿಂದ ಅವನೇ ಪರದೈವ, ನನಗೆ ಇನ್ಯಾರು ಬೇಡಪ್ಪ, ನೀನೇ ಗತಿ ಅಂತ ಅಂದ್ಬಿಟ್ಟು ಶರಣಾಗಬೇಕು ಪರಮಾತ್ಮನಿಗೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಆತ್ಮನಿವೇದನ ಭಕ್ತಿಗೆ ಬರ್ತಾ ಇದ್ದಾರೆ. ಪರವಸ್ತು ಒಲ್ಲೆನ್ನಬೇಕು, ಬೇರೆ ಏನು ಬೇಡ ನನಗೆ, ನಿನ್ನ ಬಿಟ್ಟು ಬೇರೆ ಇನ್ನು ಏನು ಬೇಡ ನನಗೆ ಅಂತ ಹೇಳಬೇಕು. ದೇಹ ಸ್ಥಿರವಲ್ಲವೆಂತೆಂದು ತಿಳಿಯಲು ಬೇಕು. ಜಾತಸ್ಯ ವರ್ಣಂ ಧ್ರುವಂ. ಯಾರ್ಯಾರು ಹುಟ್ಟುತ್ತಾರೆ ಅವರು ಸಾಯಲೇಬೇಕು. ಈ ದೇಹ ಅನ್ನೋದು ಇದು ನಶ್ವರ, ಇದು ಪಂಚಭೂತಗಳಿಂದ ಬಂದಿರೋದು, ಪಂಚಭೂತಗಳಲ್ಲೇ ಲೀನ ಆಗೋಗ್ಬಿಡುತ್ತೆ. ಆದರೆ ಇದರೊಳಗಿರುವಂಥ ಆತ್ಮ ಮಾತ್ರ ಅದು ಯಾವತ್ತೂ ನಾಶ ಇಲ್ಲ. ಅದು ಒಂದು ದೇಹದಿಂದ ಇನ್ನೊಂದು ದೇಹದೊಳಗೆ ಹೋಗುತ್ತೆ. ಪ್ರಳಯ ಕಾಲದಲ್ಲಿ ಭಗವಂತನ ಹೊಟ್ಟೆ ಒಳಗಿರುತ್ತೆ, ಮತ್ತೆ ಸೃಷ್ಟಿಯಾದಾಗ ಮತ್ತೆ ಯಾವುದೋ ಒಂದು ಯೋನಿನಲ್ಲಿ ಯಾವುದೋ ಒಂದು ದೇಹದಲ್ಲಿ ಅದು ಆಚೆ ಬರುತ್ತೆ ಅನ್ನುವಂಥ ಸತ್ಯನ ನಾವು ತಿಳ್ಕೊಂಡಾಗ ಏನಾಗುತ್ತೆ, ನಮಗೆ ಎಷ್ಟೋ ಬಂಧನಗಳು ಸೆಳೆತಗಳು ಎಲ್ಲ ಕಡಿಮೆ ಆಗೋಕ್ಕೆ ಸಾಧ್ಯ ಇರುತ್ತೆ. ಆದರೆ ಅದು ನಿಜವಾದ ಅರಿವಾಗಿರಬೇಕು. ಏನೋ ಒಂದು ಕಾಟಾಚಾರಕ್ಕೆ ಯಾರೋ ಹೋದಾಗ ಸ್ಮಶಾನ ವೈರಾಗ್ಯ, ಆವಾಗ ಒಂದು 5 ನಿಮಿಷ ತುಂಬ ನೋವಾಗತ್ತೆ, ಇಷ್ಟೆಲ್ಲ ನಾವು ಯಾಕೆ ಮಾಡ್ತೀವಿ ಅನಿಸುತ್ತೆ. ಮತ್ತೆ ನಾಳೆ ಇನ್ಯಾವ ಒಡವೆ ಬೇಕು, ಇನ್ಯಾವ ಸೀರೆ ಬೇಕು ಅಂತ ಮನಸ್ಸು ಹೋಗುತ್ತೆ. ಅದರಿಂದ ಅದು ಸಾಕಾಗೋದಿಲ್ಲ. ಅದು ನಿಜವಾದ ಅರಿವು ಅಂತರಂಗದಿಂದ ಬರಬೇಕು. ಮುಕ್ತಿ ಬೇಕಾ, ಈ ಅರಿವು ಬರಬೇಕು ನಮಗೆ. ಈ ದೇಹ ನಶ್ವರ, ಇದಕ್ಕೋಸ್ಕರ ನಾನು ಒದ್ದಾಡಬಾರ್ದು. ಮೋಕ್ಷ ಸಾಧನೆಗೆ ನನ್ನ ಸಮಯವನ್ನು ನಾನು ಇಟ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು. ವ್ಯಾಪಾರವನ್ನು ಬಿಡಬೇಕು. ವ್ಯಾಪಾರ ಅಂದರೆ ಎಲ್ಲ ವ್ಯಾಪಾರ ಅಂತಂದರೆ ನಮ್ಮ ಜೀವನದ ಎಲ್ಲ ಚರ್ಯಗಳಿದೆಯಲ್ಲ, ನಾವು ಏನು ಮಾಡ್ತಿರ್ತೀವಲ್ಲ ಅದನ್ನೆಲ್ಲ ಇಲ್ಲಿ ವ್ಯಾಪಾರ ಅಂತ ಕರೀತಾರೆ ದಾಸರು. ನಮ್ಮ ಶ್ರೀಪತಿ ಪುರಂದರ ವಿಠಲನೆನ್ನಬೇಕು. ಅಂದರೆ ನನ್ನ ಭಗವಂತ, ನನ್ನ ಪರದೇವ. ಶ್ರೀ ಅಂದರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯ ಪತಿಯಾದ ಪರಮಾತ್ಮ ಪುರಂದರ ವಿಠಲ ಅಂತ ಅವನ ಹೆಸರನ್ನು ಯಾವಾಗಲೂ ನೆನೆಸ್ಕೊತಾ ಇರಬೇಕು. ಪಾಪರಹಿತನಾಗಬೇಕು. ಆದಷ್ಟು ಅಲ್ಲ, ಪಾಪ ಮಾಡಲೇಬಾರ್ದು. ಪಾಪ ಮಾಡದೆ ಪಾಪರಹಿತನಾಗಿ ಜ್ಞಾನ ದೀಪದ ಬೆಳಕಿನಲ್ಲಿ ಓಡಾಡಬೇಕು. ಯಾವ ಬೆಳಕಲ್ಲಿ ಓಡಾಡಬೇಕು ನಾವು? ಸುಜ್ಞಾನ ಅನ್ನುವಂಥ ದೀಪ. ಇಲ್ಲ ನೋಡಿ, ನಮ್ಮ ಸುತ್ತ ಕತ್ಲ ತುಂಬಿದೆ, ನಮಗೆ ಏನು ಗೊತ್ತಾಗ್ತಾ ಇಲ್ಲ, ನಾವು ಏನು ಮಾಡ್ತಿದ್ದೀವಿ ಅನ್ನೋ ಅರಿವು ಕೂಡ ನಮಗೆ ಇದೆಲ್ಲ ಗೊತ್ತಾಗೋದೇ ಇಲ್ಲ. ನಮಗೆ ಏನೇನೋ ಆ ಸಂಸಾರ ನಮ್ಮನ್ನು ಎಳ್ಕೊಂಡು ಹೋಗ್ಬಿಡುತ್ತೆ. ಆವಾಗ ಏನು ಮಾಡಬೇಕು? ಅದು ಕತ್ಲು. ಆ ತಮೋ ಗುಣ ಇದೆಯಲ್ಲ, ಅದು ತುಂಬ ಕತ್ಲು. ಅಲ್ಲಿ ಆ
ಜ್ಞಾನ, ಸುಜ್ಞಾನ ಅನ್ನುವಂತಹ ಒಂದು ಪುಟಾಣಿ ದೀಪ ಯಾವಾಗಲೂ ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ರೆ ಏನೇ ಕೆಲಸ ಮಾಡೋಕ್ಕೆ ಮುಂಚೆ ಇದು ಸರಿಯಾಗಿದೆಯಾ, ಇದು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದೀನ, ಹೀಗೆ ನಾನು ಮಾಡಬೇಕೋ ಮಾಡಬಾರ್ದು ಅಂತ ನಾವು ಯೋಚನೆ ಮಾಡುವಷ್ಟು ವಿವೇಕ ನಮಗೆ ಭಗವಂತ ಕೊಡಬೇಕು. ನಾವು ಅದನ್ನು ಉಪಯೋಗಿಸ್ಕೋಬೇಕು. ಅವಾಗ ಏನಾಗುತ್ತೆ, ಆ ದೀಪದ ಬೆಳಕಿನಲ್ಲಿ ನಾವು ಓಡಾಡಿದಾಗ, ಅಂದರೆ ಜೀವನ ನಡೆಸಿದಾಗ ಏನಾಗುತ್ತೆ, ಜ್ಞಾನ, ವೈರಾಗ್ಯ, ಭಕ್ತಿ ಇದು ಮೂರು ನಮ್ಮಲ್ಲಿದ್ದರೆ ಮುಕ್ತಿಗೆ ನಾವು ಯೋಗ್ಯರಾಗ್ತೀವಿ. ಅಂತಂದರೆ ಮುಕ್ತಿ ಬೇಕು ಅಂದರೆ ಏನು ಬೇಕು? ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವಶಕ್ತಿ ಅಂದರೆ ಜ್ಞಾನ ಬೇಕು. ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಹೇಗಿರಬೇಕು, ಹೇಗಿರಬಾರ್ದು, ಭಗವಂತನ ಸ್ಮರಣೆ ಹೇಗೆ ಮಾಡಬೇಕು, ಅವನ ಭಕ್ತಿಯನ್ನು ಹೇಗೆ ಮಾಡಬೇಕು, ಎಲ್ಲದನ್ನು ಹೇಗೆ ಬಿಡಬೇಕು, ಎಲ್ಲದನ್ನು ನಮ್ಮ ಮನಸ್ಸನ್ನು ಭಗವಂತನ ಕಡೆ ಹೇಗೆ ತಿರುಗಿಸ್ಬೇಕು, ಸದಾ ಅವನ ಚಿಂತನೆಯನ್ನು ಹೇಗೆ ಮಾಡಬೇಕು ಅನ್ನೋದೆಲ್ಲ ಜ್ಞಾನ. ಈ ಜ್ಞಾನ ನಮಗೆ ಬರಬೇಕು. ಈ ರೀತಿಯಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ ಇದೆಲ್ಲ ಮೈಗೂಡಿಸ್ಕೊಂಡು ಅಚ್ಯುತ, ಅನಂತ, ಗೋವಿಂದ ಅಂತ ಭಗವಂತನ ನಾಮಸ್ಮರಣೆ ಮಾಡ್ತಾ ಅವನ್ನ ನೆನೆಯುತ್ತಾ ನವವಿಧ ಭಕ್ತಿಯನ್ನು ಮಾಡ್ತಾ ಇದ್ದರೆ ಆವಾಗ ಮುಕ್ತಿ ಬರುತ್ತೆ. ಸುಮ್ಮನೆ ಬರಲ್ಲ. ಅದಕ್ಕೆ ದಾಸರೇನು ಹೇಳ್ತಿದ್ದಾರೆ, ಸುಮ್ಮನೆ ಬರುವುದೇ ಮುಕ್ತಿ, ನಮ್ಮ ಅಚ್ಯುತಾನಂತನ ನೆನೆಯಾದೆ ಭಕ್ತಿ ಅಂತ ಹೇಳಿ ಹಾಡಿ ಹೊಗಳ್ತಾ ಇದ್ದಾರೆ. ಅದರಿಂದ ಮುಕ್ತಿ ಬೇಕಾದವರೆಲ್ಲರೂ, ಜಿಜ್ಞಾಸುಗಳೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮೊಳಗೆ ತುಂಬಿಕೊಂಡು ಈ ಸಂಸಾರದ ಪಾಶದಿಂದ ಬಿಡಿಸ್ಕೊಂಡು ಭಗವಂತನ ಪಾದಾರವಿಂದ ತನ್ನೆ ಸೇರ್ಕೊಳ್ಳಿ ಅಂತ ದಾಸರು ನಮಗೆಲ್ಲರಿಗೂ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಈ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾರೆ. ಅಧಿಕ ಮಾಸದಲ್ಲಿ ಅರ್ಥಚಿಂತನೆ ಮಾಡ್ತಾ ಇಂಥ ಕೀರ್ತನೆಗಳನ್ನು ಅರ್ಥಚಿಂತನೆ ಮಾಡೋದ್ರ ಜೊತೆ ಈ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ನಮ್ಮ ಜೀವನದಲ್ಲಿ ಎಷ್ಟಾಗತ್ತೋ ಅಷ್ಟು ಅಳವಡಿಸ್ಕೊಳ್ಳೋಂಥ ಪ್ರಯತ್ನವನ್ನು ನಿತ್ಯ ನಿರಂತರ ಮಾಡ್ತಾ ಇರಬೇಕು. ಒಂದೇ ಸತಿಗೆ ಆಗಲ್ಲ. ಅದಕ್ಕೋಸ್ಕರನೇ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಅಭ್ಯಾಸ ಯೋಗೇನ ಅಂತಂದ್ಬಿಟ್ಟು ದಿನಾ ಅಭ್ಯಾಸ ಮಾಡ್ತಾ ಇದ್ದರೆ ಮಾಡ್ತಾ 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 ಈ ಅಭ್ಯಾಸ ಮಾಡೋಕ್ಕೋಸ್ಕರನೇ ಇಷ್ಟು ನಮಗೆ ನಮ್ಮ ಆಯಸ್ಸನ್ನು ಕೊಟ್ಟಿದ್ದಾನಲ್ಲ ಭಗವಂತ. ಅಭ್ಯಾಸ ಮಾಡ್ತಾ 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 ನೀವು ಪಳಗ್ರಿ, ಈ ದಿಕ್ಕಿನಲ್ಲಿ ಬದಲಾಗ್ರಿ, ಕಡೆಗೆ ನೀವು ಈ ರೀತಿ ಸಂಪೂರ್ಣವಾಗಿ ಬದಲಾದರೆ ನನ್ನನ್ನು ಬಂದು ಸೇರ್ತೀರಾ. ಬನ್ನಿ, ಎಲ್ಲರೂ ನನ್ನ ಹತ್ರ ಬನ್ನಿ. ರಾಮದೇವರು ಏನು ಮಾಡ್ತಾರೆ, ಯಾರ್ಯಾರು ಮುಕ್ತಿಗೆ ಹೋಗಬೇಕು ಎಲ್ಲರೂ ನಮ್ಮ ಜೊತೆ ಬನ್ನಿ ಅಂತ ಕರ್ಕೊಂಡು ಹೊಟ್ಟೋಗ್ತಾನೆ. ಯಾಕೆ ಅಂತಂದರೆ ಅಲ್ಲಿದ್ದವರೆಲ್ಲ ಪುಣ್ಯಾತ್ಮರು. ಹಾಗೆ ನಾವು ಯಾವಾಗ ನಮ್ಮ ಮನಸ್ಸನ್ನು ನಿಷ್ಕಲ್ಮಶ ಮಾಡಿಕೊಂಡು ಆ ಭಗವಂತನಲ್ಲಿ ನಿಜವಾದ ಭಕ್ತಿಯನ್ನು ಮಾಡ್ತೀವಿ, ಖಂಡಿತ ನಮ್ಮನ್ನೂ ಕೂಡ ಭಗವಂತ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಈ ದಾಸರ ಪದದ ಅರ್ಥಚಿಂತೆಯನ್ನು ಮುಗಿಸ್ತಾ ಇದ್ದೀನಿ. ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ, ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದ.